ಒಂದು ವಿಷಯ ಅನ್ನೋದಾದರೆ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ. ಎಷ್ಟೋ ಜನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗಲೇ ತಿಳಿಸ್ತಾ ಇರ್ತಾರೆ 10 ವರ್ಷ ಆಗಿದೆ ಮದುವೆ ಆಗಿ, 8 ವರ್ಷ ಆಗಿದೆ, ಆದರೂ ನಮಗೆ ಯಾಕೋ ಸಂತಾನ ಭಾಗ್ಯ ಇಲ್ಲ ಅಂತ. ಇನ್ನು ಮೆಡಿಕಲ್ ಟರ್ಮಲ್ಲಿ, ಮೆಡಿಕಲ್ ಡೆಫಿನೇಷನಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಅಂದರೆ ಏನು ಅಂತ ತಿಳಿಸಿ. ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ, ದಂಪತಿಗಳು ಸತತವಾಗಿ 1 ವರ್ಷಗಳ ಕಾಲ ಗರ್ಭಧಾರಣೆಗೋಸ್ಕರ ಪ್ರಯತ್ನ ಪಡ್ತಾ ಇದ್ರು, ಅದು ಯಾವುದೇ ಥರ ಗರ್ಭ ನಿರೋಧಕ ಉಪಯೋಗಿಸದೆ ಆದರೂ ಅವರಿಗೆ ಮಕ್ಕಳಾಗ್ತಾ ಇಲ್ಲ ಅಂದಲ್ಲಿ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಎಷ್ಟೊಂದು ಜನ ನಮ್ಮಲ್ಲಿ ಬರುವಾಗ ಮದುವೆಯಾಗಿ 1-2 ತಿಂಗಳಿಗೆ ನಮಗೆ ಮಕ್ಕಳಾಗಿಲ್ಲ, ನಾವು 2 ತಿಂಗಳು ಟ್ರೈ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಮೇಲೆ ಒಂದು ಹೆಣ್ಣಿನ ದೇಹದಲ್ಲಿ ಅಥವಾ ಗಂಡಿನ ದೇಹದಲ್ಲಿ ಏನಾಗುತ್ತೆ ಅಂದರೆ ಬಹಳಷ್ಟು ಹಾರ್ಮೋನ್ಗಳ ಏರ್ಪೇರಾಗುತ್ತೆ. ಸೊ ಅದು ಕರೆಕ್ಟ್ ಆಗಲಿಕ್ಕೇ ದೇಹ ಒಂದು 3-6 ತಿಂಗಳು ತಗೊಳ್ಳುತ್ತೆ. ಸೊ ಆವಾಗ ಅವರಿಗೆ ಮಕ್ಕಳಾಗಿಲ್ಲ ಅಂದಾಗ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಹೇಳೋದಕ್ಕಾಗೋದಿಲ್ಲ. ವಿ ಶುಡ್ ಗಿವ್ ಇಟ್ ಸಮ್ ಟೈಮ್ ಅಂತ ಹೇಳ್ಬೋದು. ದೇಹ ತಂತಾನಾಗೆ ಕರೆಕ್ಟ್ ಆಗಲಿಕ್ಕೆ, ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಸ್ವಲ್ಪ ಟೈಮ್ ಕೊಟ್ಟಲ್ಲಿ ಅದು ಕರೆಕ್ಟಾಗಿ ಹಾರ್ಮೋನ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ಮಗುವಾಗುವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ಸೊ ಯಾವಾಗ ಅದು 1 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಟ್ಟರೂ ಸಹ ಅವರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದಲ್ಲಿ ಮಾತ್ರ ನಾವು ಅದನ್ನು ಇನ್ಫರ್ಟಿಲಿಟಿ ಅನ್ಬೋದು. ಡಾಕ್ಟರ್, ಇನ್ಫರ್ಟಿಲಿಟಿ ಅಂದರೆ ಬಂಜೆತನದಲ್ಲಿ ಏನಾದರೂ ವಿವಿಧಗಳು ಅಂದರೆ ಟೈಪ್ಸ್ ಏನಾದರೂ ಇದೆಯಾ ಅಂತ? ಇದನ್ನು ಮುಖ್ಯವಾಗಿ 2 ರೀತಿಯಾಗಿ ಕ್ಲಾಸಿಫೈ ಮಾಡಲಾಗುತ್ತೆ. ಒಂದು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಮದುವೆಯಾಗಿ 1 ಸಲನೂ ಪ್ರೆಗ್ನೆನ್ಸಿನೇ ಆಗಿಲ್ಲ ಅಂದಾಗ ಅದನ್ನು ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಎಷ್ಟೊಂದು ಸಲ ಪ್ರೆಗ್ನೆನ್ಸಿ ಆಗುತ್ತೆ, ಅಬಾರ್ಷನ್ ಆಗುತ್ತೆ, ಇಲ್ಲ ಪ್ರೆಗ್ನೆನ್ಸಿ ಆಗುತ್ತೆ ಟರ್ಮ್ವರೆಗೂ ಹೋಗೋದಿಲ್ಲ ಮಗು, ಅಂದರೆ 9th ಮಂತ್ವರೆಗೂ ಕ್ಯಾರಿ ಮಾಡೋಕ್ಕಾಗೋದಿಲ್ಲ, ಇಲ್ಲ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೆಲ್ಲ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಸ್ಯಾಕ್ ಮಾತ್ರ ಫಾರ್ಮ್ ಆಗಿರುತ್ತೆ. ಸೊ ಈ ಥರ ಇದ್ದಾಗ ನಾವು ಅದನ್ನು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ರಿ ಇನ್ಫರ್ಟಿಲಿಟಿಯಲ್ಲಿ ಹೇಗೆ ಅಂದರೆ, ಒಂದು ಸಲ ಮಗು ಆಗಿರುತ್ತೆ, ಇನ್ನೊಂದು ಮಗು ಆಗಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲ ಟರ್ಮ್ವರೆಗೂ ಬಂದಿರುತ್ತೆ ಮಗು, ಆದರೆ ಸ್ಟಿಲ್ ಬರ್ತ್ ಆಗುತ್ತೆ, ಅಂದರೆ ಮಗು ಹೊಟ್ಟೆಯಲ್ಲೇ ತೀರ್ಕೊಂಡ್ಬಿಡುತ್ತೆ. ಅದನ್ನು ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು.